ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ನಾವು ಅಂದ್ಕೊಂಡಿರುವಂಥ ಸಮಯಕ್ಕೆ ಕರೆಕ್ಟಾಗಿ ಮಾಡಬೇಕು ಅಂದರೆ ಹಿಂದಿನ ದಿವಸದ ಪ್ರಿಪರೇಷನ್ ತುಂಬಾ ಮುಖ್ಯ. ಹಾಗಾಗಿ ಯಾವ ವಸ್ತುಗಳು ಪ್ರಮುಖವಾಗಿ ನಮಗೆ ಹಬ್ಬ ಮಾಡೋದಕ್ಕೆ ಬೇಕಾಗುತ್ತೆ, ಹಾಗೆ ಯಾವ ರೀತಿಯಾಗಿ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ಯಾಕ್ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ, ವರಮಹಾಲಕ್ಷ್ಮಿ ಹಬ್ಬ ಇನ್ನು ಒಂದು ತಿಂಗಳಿದೆ, 15 ದಿವಸ ಇದೆ, ವಾರ ಇದೆ ಅಂದ್ಮಗ್ಲೇ ಸಾಕಷ್ಟು ಪ್ರಿಪ್ರೇಷನ್ಗಳು ಶುರುವಾಗುತ್ತೆ. ಮನೆ ಕ್ಲೀನಿಂಗ್ ಮಾಡೋದಾಗಿರ್ಬೋದು, ಹಬ್ಬಕ್ಕೆ ಬೇಕಾಗುವಂಥ ವಸ್ತುಗಳನ್ನು ಶಾಪಿಂಗ್ ಮಾಡೋದಾಗಿರ್ಬೋದು, ಈ ರೀತಿ. ಆದರೆ ಹಿಂದಿನ ದಿವಸ 1-2 ದಿವಸದ ಹಿಂದೆ ಮಾಡ್ಕೊಳ್ಳುವಂಥ ಪ್ರಿಪ್ರೇಷನ್ಗಳು ಬಹಳನೇ ಮುಖ್ಯ ಆಗುತ್ತೆ. ಅದರಲ್ಲಿ ಪ್ರಮುಖವಾಗಿ ನಾವು ಕಳಸಕ್ಕೆ ಯಾವ್ಯಾವ ವಸ್ತುಗಳನ್ನು ಹಾಕಬೇಕು ಅನ್ನೋದನ್ನು ಸಪ್ರೇಟಾಗಿ ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊಳ್ಬೇಕಾಗತ್ತೆ. ಯಾವ್ಯಾವ ವಸ್ತುಗಳನ್ನು ಕಳ್ಸಕ್ಕೆ ಹಾಕಬೇಕು ಅಂತ ಈಗಾಗಲೇ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಚೆಕ್ ಮಾಡಿ. ಹಾಗೆ ಹಿಂದಿನ ದಿವಸ ತಪ್ಪದೆ ಯಾವ ಸೀರೆನ ನೀವು ಲಕ್ಷ್ಮಿಗೆ ಉಡಿಸ್ಬೇಕು ಅಂತ ಅಂದ್ಕೊಂಡಿರ್ತೀರೋ ಆ ಸೀರೆನೆಲ್ಲ ಉಡಿಸಿ ರೆಡಿ ಮಾಡ್ಕೋಬೇಕು. ಅದೇ ರೀತಿ ನೀವು ಲಕ್ಷ್ಮಿಗೆ ಏನಾದರೂ ನೈವೇದ್ಯಕ್ಕೆ ಇಡಬೇಕು ಅಂತಂದರೆ ಆ ನೈವೇದ್ಯಕ್ಕೆ ಇಡೋವಂತಹ ವಸ್ತುಗಳನ್ನು ಕೂಡ ನೀವು ಮುಂಚೆನೇ ತಯಾರು ಮಾಡ್ಕೋಬೇಕಾಗತ್ತೆ. ಕೆಲವರು ರವೆ ಉಂಡೆ, ಕರ್ಜಿಕಾಯಿ, ಕೋಡ್ಬಳೆ, ಚಕ್ಲಿ, ನಿಪ್ಪಟ್ಟು, ಈ ರೀತಿ ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ಮಾಡಿಟ್ಟು ಲಕ್ಷ್ಮಿಗೆ ನೈವೇದ್ಯ ಮಾಡ್ತಾರೆ. ನೀವು ಕೂಡ ಮುಂಚೆನೇ ಈ ರೀತಿ ಈ ನಿಮ್ಮ ಮನೆಯಲ್ಲಿ ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ಅದನ್ನು ಮಾಡಿಡ್ಬೋದು. ಅಂಗಡಿಯಿಂದನೂ ಕೂಡ ತರ್ಬೋದು, ಆದರೆ ನಾವು ನಮ್ಮ ಕೈಯಾರ ಮಾಡಿದ್ದು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಜೊತೆಗೆ ಲಕ್ಷ್ಮಿಗೆ ಒಂದು 5 ಥರ ಅಥವಾ 7 ಥರ 9 ಥರ ಹಣ್ಣುಗಳನ್ನ ಇಡಬೇಕಾಗತ್ತೆ. ಹಾಗಾಗಿ ಆ ಹಣ್ಣುಗಳನ್ನೂ ಕೂಡ ಮುಂಚೆನೇ ತೆಗೆದಿಟ್ಕೋಬೇಕು. ಹಾಗೆ ಹಬ್ಬದ ದಿನ ಅಡುಗೆ ಮಾಡೋದಕ್ಕೆ ಏನೇನು ಅಡುಗೆ ಮಾಡ್ತೀರಾ ಅಂತ ನೀವು ಮುಂಚೆನೇ ಲೆಕ್ಕ ಹಾಕ್ಕೊಂಡು ಯಾವ್ಯಾವ ತರಕಾರಿಗಳು ಬೇಕು, ಹಾಗೆ ಮನೆಯಲ್ಲಿ ಯಾವ್ಯಾವ ದಿನಸಿ ಐಟಮ್ಸ್ಗಳು ಖಾಲಿ ಆಗಿದೆ ಅನ್ನೋದನ್ನು ಕೂಡ ಲಿಸ್ಟ್ ಮಾಡಿಕೊಂಡು ಅವುಗಳನ್ನು ಕೂಡ ತಂದಿಟ್ಕೋಬೇಕು. ಜೊತೆಗೆ ಹಬ್ಬ ಇನ್ನು 3-4 ದಿವಸ ಇದೆ ಅಂತ ಅನ್ನುವಾಗ ಹೂವಿನ ರೇಟು ಕೂಡ ತುಂಬಾ ಜಾಸ್ತಿ ಆಗಿರುತ್ತೆ. ಹಾಗೆ ನಿಮಗೆ ಡೆಕೋರೇಷನ್ಗೆ ಯಾವ್ಯಾವ ಹೂವು ಬೇಕು, ಹಾಗೆ ಲಕ್ಷ್ಮಿಗೆ ಅಲಂಕಾರ ಮಾಡೋದಕ್ಕೆ ಯಾವ್ಯಾವ ಹೂವು ಬೇಕು, ಅರ್ಚನೆಗೆ ಪತ್ರೆಗಳು, ಬಿಡಿ ಹೂಗಳಾಗಿರ್ಬೋದು, ಎಲ್ಲ ಹೂಗಳನ್ನ ತೊಗೊಂಡು ಬಂದು ಮನೆಯಲ್ಲಿ ಇಟ್ಕೊಳ್ಳಿ, ಸ್ಟೋರ್ ಮಾಡ್ಕೊಳ್ಳಿ ನೀಟಾಗಿ ಫ್ರಿಡ್ಜಲ್ಲಿ. ಒಂದು 4-5 ದಿವಸ ಅಂತೂ ನೀಟಾಗಿ ಪೇಪರಲ್ಲಿ ಕವರ್ ಮಾಡಿಬಿಟ್ಟು ಕವರಲ್ಲಿಟ್ಟರೆ ಫ್ರೆಶ್ ಆಗೇ ಇರುತ್ತೆ. ಜೊತೆಗೆ ಯಾವ್ಯಾವ ಹೂಗಳು ನಿಮಗೆ ಕಟ್ಟಬೇಕು ಅಂತ ಇರ್ತಿರೋ ಅಥವಾ ಏರಿಸ್ಬೇಕು ಅಂದರೆ ಪೋಣಿಸ್ಬೇಕು ಅಂತ ಇರ್ತಿರೋ ಆ ಪೋಣಿಸೋವಂಥ ಹಾರಗಳನ್ನ ಪೋಣಿಸಿಟ್ಕೊಳ್ಳೋದಾಗಿರ್ಬೋದು, ಹಾರ ಮಾಡೋದಾದರೆ ಹಾರ ಮಾಡೋದಾಗಿರ್ಬೋದು, ಹೂಗಳನ್ನ ಕಟ್ಟಿ ಇಟ್ಕೊಳ್ಳೋದಾಗಿರ್ಬೋದು, ಈ ರೀತಿ ಮಾಡ್ಕೊಳ್ಳಿ. ಹಾಗೆ ಬಾಳೆ ಎಲೆಗಳು ಬೇಕಾಗುತ್ತೆ ಊಟಕ್ಕೆ, ಹಾಗೆ ದೇವ್ರ ಪೂಜೆಗೆ, ಅವುಗಳನ್ನೂ ಕೂಡ ತಂದಿಟ್ಕೊಳ್ಳಿ. ವೀಳ್ಯದೆಲೆ, ಅಡಿಕೆ, ತೆಂಗಿನಕಾಯಿ, ಈ ರೀತಿ ವಸ್ತುಗಳು ಬೇಕಾಗುತ್ತೆ. ವ್ರತದ ದಾರ ತಯಾರು ಮಾಡ್ಕೊಂಡು ಇಟ್ಕೋಬೇಕು. ಹಾಗೆ ಲಕ್ಷ್ಮಿಗೆ ಇಡುವಂಥ ಮಡ್ಲಕ್ಕಿ ಐಟಮ್ಸ್ಗಳನ್ನೂ ಕೂಡ ತೆಗೆದು ಇಟ್ಕೋಬೇಕಾಗತ್ತೆ. ಇನ್ನು ಬಾಳೆಕಂದು, ಮಾವಿನ ಸೊಪ್ಪು, ಈ ರೀತಿ ಎಲ್ಲ ಬೇಕಾಗುತ್ತೆ. ಹಾಗೆ ಮಾವಿನ ಸೊಪ್ಪು ತಂದ ತಕ್ಷಣ ಅದನ್ನು ಸ್ವಲ್ಪ ನೀರಿನಲ್ಲೆಲ್ಲ ತೊಳೆದ್ಬಿಟ್ಟು ನೀಟಾಗಿ ಹಿಂದಿನ ದಿವಸ ತೋರಣ ಕಟ್ಸೋದಾದರೆ ಕಟ್ಸ್ಬಿಡಿ. ಇನ್ನು ಪೂಜೆಗೆ ಯಾವೆಲ್ಲ ವಸ್ತುಗಳು ಖಾಲಿ ಆಗಿರುತ್ತೋ ಅಂದರೆ ಕಡ್ಡಿ, ಕರ್ಪೂರ, ಅರಿಶಿನ, ಕುಂಕುಮ, ಇವುಗಳನ್ನೆಲ್ಲ ತಂದು ಇಟ್ಕೋಬೋದು. ಹಾಗೆ ದೀಪದ ಎಣ್ಣೆ, ತುಪ್ಪ. ಇನ್ನು ಮುತ್ತೈದೆಯರಿಗೆ ನೀವು ಕುಂಕುಮಕ್ಕೆ ಕೊಡೋದಕ್ಕೆ ಅಂತ ಏನಾದರೂ ಗಿಫ್ಟ್ಗಳು ತಂದಿದ್ರೆ ಅದನ್ನ ರೆಡಿ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಬಳೆ ತಂದಿದ್ರೆ ಅದನ್ನು 4 ಅಥವಾ 6 ಜೋಡಿಸಿ ಇಡೋವಂಥದ್ದು, ಇವುಗಳನ್ನೆಲ್ಲ ಮಾಡ್ಕೊಳ್ಳಿ. ಹಾಗೆ ಹಬ್ಬದ ಹಿಂದಿನ ದಿವಸನೇ ರಂಗೋಲಿ ಹಾಕೋದಾದರೆ ಹಾಕ್ಬಿಡಿ. ಯಾಕಂದರೆ ಬೆಳಗ್ಗೆ ಎದ್ದು ರಂಗೋಲಿಗೆ ಬಣ್ಣ ಎಲ್ಲ ತುಂಬಿಸ್ತಾ ಕೂತ್ಕೊಂಡ್ರೆ ತುಂಬಾ ಟೈಮ್ ವೇಸ್ಟ್ ಆಗುತ್ತೆ. ಹಿಂದಿನ ದಿವಸ ರಾತ್ರಿ ನೀಟಾಗೆಲ್ಲ ಹೊರಗಡೆ ಎಲ್ಲ ತೊಳೆದ್ಬಿಟ್ಟು ರಂಗೋಲಿ ಹಾಕಿದ್ರೆ ಚೆನ್ನಾಗೇ ಇರುತ್ತೆ, ಏನೂ ಆಗೋದಿಲ್ಲ. ಬೇಕಿದ್ರೆ ಬೆಳಗ್ಗೆ ಎದ್ದು ಹೊಸ್ತಿಲನ್ನು ತೊಳ್ಕೊಂಡು ಅರಿಶಿನ ಕುಂಕುಮ ಇಟ್ಟು, ಅಂದರೆ ಹೊಸ್ತಿಲನ್ನು ಒರೆಸಿ ಅರಿಶಿನ ಕುಂಕುಮ ಇಟ್ಟು ನೀವು ಹೊಸ್ತಿಲಿನ ಮೇಲೆ ರಂಗೋಲಿ ಹಾಕ್ಕೋಬೋದು. ಇನ್ನು ಪೂಜಾ ಸಾಮಗ್ರಿಗಳನ್ನ ಕೂಡ ನೀಟಾಗಿ ತೊಳೆದು ಒರೆಸಿ ಅರಿಶಿನ ಕುಂಕುಮ ಇಟ್ಟು ರೆಡಿ ಮಾಡ್ಕೊಳ್ಳಿ. ಹಾಗೆ ದೇವ್ರ ಮನೆಯೂ ಕೂಡ ಪೂರ್ತಿಯಾಗಿ ಒರೆಸ್ಕೊಂಡು ರೆಡಿ ಮಾಡ್ಕೊಳ್ಳಿ. ಹಬ್ಬದ ಹಿಂದಿನ ದಿವಸ ರಾತ್ರಿ ಯಾವ್ಯಾವ ತಟ್ಟೆಗಳನ್ನು ನೀವು ಜೋಡಿಸ್ಬೇಕು ಲಕ್ಷ್ಮಿ ಮುಂದೆ ಅಂದ್ಕೊಂಡಿರ್ತೀರೋ ಆ ತಟ್ಟೆಗಳನ್ನೆಲ್ಲ ಜೋಡಿಸಿ ರೆಡಿ ಇಟ್ಕೊಂಡ್ರೆ ಬೆಳಗ್ಗೆ ನೀವು ಕಳಶ ಸ್ಥಾಪನೆ ಮಾಡಿದ ತಕ್ಷಣ ಈ ತಟ್ಟೆಗಳನ್ನೆಲ್ಲ ಲಕ್ಷ್ಮಿ ಮುಂದೆ ಜೋಡಿಸಿಟ್ಬಿಟ್ಟು ಪೂಜೆಯನ್ನು ಮಾಡ್ಬೋದು. ಇಲ್ಲಾಂದರೆ ಬೆಳಗ್ಗೆ ಎದ್ದು ಎಲ್ಲ ತಟ್ಟೆಗಳನ್ನ ರೆಡಿ ಮಾಡ್ಕೋಬೇಕು ಅಂತಂದರೆ ಅದಕ್ಕೇ ಒಂದು 2-3 ಗಂಟೆಗಳ ಟೈಮು ವೇಸ್ಟ್ ಆಗುತ್ತೆ. ತಿಂಡಿಗಳನ್ನ ಹಾಗೆ ಇಟ್ಟರೆ ಮೆತ್ತಗಾಗೋಗುತ್ತೆ ಅಂತಂದರೆ ಅದ್ರ ಮೇಲೆ ನೀವು ಕವರ್ ರ್ಯಾಪ್ ಮಾಡ್ಬೋದು. ನಿಮ್ಮ ಕ್ರಿಯೇಟಿವಿಟಿಗೆ ಅನುಸಾರವಾಗಿ ನೀವು ಯಾವ ರೀತಿ ತಟ್ಟೆಗಳನ್ನ ಜೋಡಿಸ್ಕೋತೀರೋ ಅಥವಾ ಅಲಂಕಾರ ಮಾಡ್ಕೋತೀರೋ ಅದರ ತಕ್ಕನಾಗಿ ನೀವು ರೆಡಿ ಮಾಡ್ಕೋಬೋದು. ಹಾಗೆ ದೀಪಗಳಿಗೆ ಎಣ್ಣೆ ಬತ್ತಿ ಹಾಕಿಡೋ ಅಂಥದ್ದು, ಹಾಗೆ ಅವುಗಳಿಗೆ ಅರಿಶಿನ ಕುಂಕುಮ ಇಡೋ ಅಂಥದ್ದು, ಇದನ್ನೆಲ್ಲ ಹಿಂದಿನ ದಿವಸನೇ ಮಾಡಿಕೊಂಡ್ರೆ ತುಂಬಾ ಉತ್ತಮ. ಇನ್ನು ನಾಳೆ ದಿವಸ ನೈವೇದ್ಯಕ್ಕೆ ಅಥವಾ ಅಡುಗೆಗೆ ಏನೇನು ಮಾಡ್ತೀರಾ ಅನ್ನೋದನ್ನು ನೆನಪಲ್ಲಿಟ್ಕೊಂಡು ಕಾಳುಗಳನ್ನ ನೆನೆಸೋದಾದರೆ ನೆನೆಸ್ಬೋದು, ಹಾಗೆ ಬೇಳೆಗಳನ್ನ ನೆನೆಸೋದಾದರೆ ನೆನೆಸ್ಬೋದು.
ಹಾಗೆ ಕಳ್ಸಕ್ಕೆ ಇಡೋವಂತಹ ಕಾಯಿಗೆ ನೀಟಾಗಿ ಅರ್ಶಿನನೆಲ್ಲ ಹಚ್ಚಿ ಅರ್ಶಿನ ಕುಂಕುಮ ಇಡೋದಾಗಿರ್ಬೋದು, ಇದನ್ನೆಲ್ಲ ಕೂಡ ನೀವು ಮಾಡ್ಕೋಬೋದು. ಹಾಗೆ ದೇವಿ ಮುಖವಾಡಕ್ಕೆ ಅಲಂಕಾರ ಮಾಡ್ಕೊಳ್ಳೋದು, ಇದನ್ನೆಲ್ಲ ಹಿಂದಿನ ದಿವಸನೇ ಮಾಡ್ಕೊಳ್ಳಿ. ಹಾಗೆ ಮಲಗೋದಕ್ಕಿಂತ ಮುಂಚೆ ಪಂಚಾಮೃತ ಅಭಿಷೇಕ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಪಂಚಾಮೃತಗಳನ್ನ ರೆಡಿ ಮಾಡ್ಕೋಬೇಕಾಗತ್ತೆ. 5 ಗ್ಲಾಸ್ಗಳಲ್ಲಿ ಒಂದರಲ್ಲಿ ಹಾಲು, ಒಂದರಲ್ಲಿ ಮೊಸರು, ಸಕ್ಕರೆ, ಜೇನುತುಪ್ಪ, ತುಪ್ಪ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ನೀವು ಹುಡುಕಾಡೋ ಅಷ್ಟಿರೋದಿಲ್ಲ. ನೆಮ್ಮದಿಯಾಗಿ ಕೂತ್ಕೊಂಡು ನೀವು ಪೂಜೆಯನ್ನು ಮಾಡ್ಬೋದು. ಈ ರೀತಿ ಎಲ್ಲ ರೆಡಿ ಮಾಡಿಬಿಟ್ಟು ಫ್ರಿಡ್ಜಲ್ಲಿ ಇಟ್ಬಿಡಿ. ಬೆಳಗ್ಗೆ ಎದ್ದು ಪ್ಲೇಟನ್ನು ತಗೊಂಡು ನೀವು ಪೂಜೆನ ಮಾಡ್ಬೋದು. ಹಾಗೆ ಪೂಜೆಗೆ ಬಳಸೋವಂಥ ಪತ್ರೆಗಳನ್ನೂ ಕೂಡ ಎಲ್ಲ ಬಿಡಿಸಿ ಇಟ್ಕೊಳ್ಳಿ. ಹಾಗೆ ಬಿಡಿ ಹೂಗಳನ್ನೂ ಕೂಡ ಬಿಡಿಸಿ ಇಟ್ಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ. ಸಪ್ರೇಟ್ ಕವರ್ಗಳಿಗೆ ಹಾಕಿ ಫ್ರಿಡ್ಜಲ್ಲಿ ಇಟ್ಕೊಂಡಿರಿ. ಯಾವ್ಯಾವ ಕವರಲ್ಲಿ ಏನೇನಿದೆ ಅನ್ನೋದು ನಿಮಗೆ ನೆನಪಿದ್ರೆ ಒಳ್ಳೆಯದು, ಇಲ್ಲಾಂದರೆ ಪೂರ್ತಿ ಫ್ರಿಡ್ಜನ್ನು ಹುಡುಕಾಡಬೇಕಾಗತ್ತೆ. ಆಮೇಲೆ ಹಿಂದಿನ ದಿವಸ ರಾತ್ರಿ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಲಂಕಾರ ಏನೇನು ಮಾಡ್ಕೋಬೇಕು ಅಂದ್ಕೊಂಡಿರ್ತೀರೋ ಆ ಅಲಂಕಾರಗಳನ್ನೆಲ್ಲ ಮುಗಿಸ್ಕೊಂಬಿಡಿ. ಬೆಳಗ್ಗೆ ಎದ್ದು ಜಸ್ಟ್ ನೀವು ಕಳಶ ಸ್ಥಾಪನೆ ಮಾಡಿ ಆನಂತರ ಪೂಜೆನ ಆರಂಭ ಮಾಡೋಷ್ಟು ಮಾತ್ರನೇ ಇಟ್ಕೊಂಡಿರಿ. ಆರತಿ ತಟ್ಟೆ ಕರ್ಪೂರ ಇಡೋವಂಥದ್ದು, ಅಕ್ಷತೆ ರೆಡಿ ಮಾಡ್ಕೊಳ್ಳೋದು, ಹಾಗೆ ತುಪ್ಪದ ಬತ್ತಿಗಳನ್ನ ರೆಡಿ ಮಾಡ್ಕೊಳ್ಳೋದು, ಇದನ್ನೆಲ್ಲ ಹಿಂದಿನ ದಿವಸನೇ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನೋಡಿ, ಇದು ನಾನು ಲಾಸ್ಟ್ ಇಯರು ಎಲ್ಲ ರೆಡಿ ಮಾಡ್ಕೊಳ್ತಾ ಇರೋದು. ಪೂಜೆಗೆ ಎಲ್ಲ ಏನೇನು ಬೇಕೋ ಎಲ್ಲದೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ದೀಪಗಳನ್ನು ಕೂಡ ಎಲ್ಲೆಲ್ಲಿ ಇಡಬೇಕೋ ಆ ಜಾಗದಲ್ಲಿ ಇಟ್ಟು ಎಣ್ಣೆ, ತುಪ್ಪ, ಬತ್ತಿ ಎಲ್ಲ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಅಭಿಷೇಕಕ್ಕೆ ಯಾವ್ಯಾವ ವಿಗ್ರಹ ಇಟ್ಕೋಬೇಕೋ ಆ ವಿಗ್ರಹಗಳನ್ನ ಆ ತಟ್ಟೆಯಲ್ಲಿ ರೆಡಿ ಮಾಡಿಟ್ಟಿದ್ದೀನಿ. ಹಣ್ಣುಗಳ್ನೂ ಕೂಡ ನಾನು ಇವಾಗಲೇ ತಟ್ಟೆಗೆ ಜೋಡಿಸ್ಬಿಟ್ಟು ಇಟ್ಕೊಂಡ್ಬಿಟ್ಟಿದ್ದೀನಿ, ತುಂಬ ಸುಲಭ ಆಗುತ್ತೆ ಅಂತ. ಹಾಗೆ ತುಪ್ಪದ ಬತ್ತಿಗಳನ್ನ ಆರತಿ ಮಾಡೋದಕ್ಕೆ ಅಂತ ಕೂಡ ಇಟ್ಕೋತಾ ಇದ್ದೀನಿ. ಕಳ್ಸಕ್ಕಿಡೋ ಅಂಥ ತೆಂಗಿನಕಾಯಿನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ವ್ರತದ ಪುಸ್ತಕ ಆಗಿರ್ಬೋದು, ಬಳೆ, ದೇವ್ರ ಮುಂದೆ ಇಡೋವಂಥ ಬಳೆ ಆಗಿರ್ಬೋದು, ಎಲ್ಲದನ್ನು ಕೂಡ ಹಿಂದಿನ ದಿವಸನೇ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಅಷ್ಟು ಮಾತ್ರ ಅಲ್ಲದೆ ನೀವು ನಾಳೆ ಪೂಜೆ ಕೂತ್ಕೊಳ್ಳುವಾಗ ಯಾವ ಬಟ್ಟೆ ಹಾಕ್ಕೋಬೇಕು ಅದನ್ನು ಕೂಡ ನೀವು ರೆಡಿ ಮಾಡ್ಕೋಬೇಕು. ಮಲಗೋದಕ್ಕಿಂತ ಮುಂಚೆ ಇಡೀ ಮನೆ ಪೂರ್ತಿಯಾಗಿ ಕ್ಲೀನಾಗಿದೆಯಾ ಅನ್ನೋದನ್ನು ನೋಡ್ಕೊಳ್ಳಿ. ಹಾಗೆ ಬೆಳಗ್ಗೆ ಎದ್ದು ನೀವು ಸರಿಯಾದ ಸಮಯಕ್ಕೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತಂದರೆ ಅಲಾರಾಮ್ ಇಟ್ಕೊಂಡು ಮಲಗೋದನ್ನು ಮರಿಬೇಡಿ. ಆಮೇಲೆ ಸರಿಯಾದ ಸಮಯಕ್ಕೆ ಪೂಜೆ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡಿಕೊಂಡು ಕರೆಕ್ಟ್ ಟೈಮ್ಗೆ ಎದ್ದೊಳ್ಳಿಲ್ಲ ಅಂತಂದರೆ ಸರಿಯಾದ ಸಮಯದಲ್ಲಿ ಪೂಜೆ ಮಾಡೋದಕ್ಕಾಗಲ್ಲ. ಹಾಗಾಗಿ ಅಲಾರಾಮ್ ಇಟ್ಕೊಂಡು ಮಲಗೋದಂತೂ ಮರೆಯೋದಕ್ಕೆ ಹೋಗಬೇಡಿ. ನಾವು ದೇವ್ರ ಮನೇನ ಎಷ್ಟು ನೀಟಾಗಿ ಇಟ್ಕೋತೀವೋ ಅಷ್ಟೇ ನೀಟಾಗಿ ಅಡುಗೆ ಮನೆಯೂ ಕೂಡ ರಾತ್ರಿ ಪೂರ್ತಿ ಕ್ಲೀನ್ ಮಾಡಿ ಇಟ್ಕೋಬೇಕು. ಇಲ್ಲಾಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ನಮಗೆ ಏನು ಕೆಲಸ ಮಾಡೋದಕ್ಕೂ ಕೂಡ ಮೂಡಿರೋದಿಲ್ಲ. ಅಡುಗೆ ಮನೆಯೂ ಕೂಡ ನೀಟಾಗಿ ಎಲ್ಲ ಒರೆಸ್ಕೊಂಡು ಎಲ್ಲ ಪಾತ್ರೆಗಳನ್ನ ತೊಳೆದು, ಹಾಗೆ ನಾನು ಮೊದಲೇ ಹೇಳಿದ್ನಲ್ಲ, ನಾಳೆ ಅಡುಗೆಗೆ ಏನೇನು ಬೇಕೋ ಅದನ್ನು ಸಪ್ರೇಟಾಗಿ ನೆನೆಸಿ ಇಟ್ಬಿಟ್ರೆ ಬೆಳಗ್ಗೆ ಈಸಿಯಾಗಿ ನಾವು ಅಡುಗೆನೂ ಕೂಡ ಮಾಡ್ಕೋಬೋದು. ಸೊ ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿವಸ ಯಾವ ರೀತಿ ಪ್ರಿಪರೇಷನ್ನ ನಾವು ಮಾಡ್ಕೋಬೇಕಾಗತ್ತೆ, ಸರಿಯಾದ ಸಮಯಕ್ಕೆ ಪೂಜೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಹಾಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.